Good morning, children. Welcome to EVS class. All of you, open your textbook, page number 19. So, today let us learn the lesson 3, Judgment of the Owl. So, after studying the lesson, after studying this lesson, you will identify the differences between living beings and non-living things. ಸೊ ಈ ಲೆಸನ್ ಓದಿದ ನಂತರ ನೀವು ಐಡೆಂಟಿಫೈ ಮಾಡಲಿಕ್ಕೆ ಕಲ್ತ್ಕೋತೀರಾ? ಲಿವಿಂಗ್ ಬೀಯಿಂಗ್ಸ್, ಜೀವ ಇರುವ ವಸ್ತುಗಳು ಹಾಗೂ ಜೀವ ಇರದೇ ಇರುವಂತಹ ವಸ್ತುಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಕಂಡು ಹಿಡಿಲಿಕ್ಕೆ ಕಲ್ತ್ಕೋತೀರಾ. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಸೊ ನೀವು ಪ್ರಾಣಿಗಳು ಹಾಗೂ ಸಸ್ಯಗಳ ನಡುವೆ ಇರುವಂತಹ ಸಾಮ್ಯತೆ ಹಾಗೂ ವ್ಯತ್ಯಾಸವನ್ನು ಗುರುತಿಸ್ಲಿಕ್ಕೂ ಕೂಡ ಏನು ಮಾಡ್ತೀರಾ? ಕಲಿತೀರಾ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಲೆಸನ್ ನೌ, ಚಿಲ್ಡ್ರನ್. Once there was an argument between a mango tree and the soil about who was greater. The argument was very hot. ಸೊ ಒಂದ್ಸಲ ಏನಾಯಿತು, ಮ್ಯಾಂಗೋ ಟ್ರೀ ಹಾಗೂ ಮಣ್ಣಿನ ನಡುವೆ ಏನಾಯಿತು, ವಾದ ಶುರುವಾಯಿತು. ಯಾರು ಹೆಚ್ಚು ಅನ್ನೋ ವಾದ ಏನಾಯಿತು, ಸ್ಟಾರ್ಟ್ ಆಯಿತು. ಸೊ ಅವ್ರ ವಾದ ವಿಪರೀತ ಆಗೋಯ್ತು. ಅವರಿಬ್ಬರ ವಾದವನ್ನು ಕೇಳಿಕೊಂಡು ಯಾರು, ಹಿಯರಿಂಗ್ ದ ನಾಯ್ಸ್, ದ ಕ್ಯಾಟ್, ದ ಮಂಕಿ, ದ ಸ್ನೇಕ್ ಆ್ಯಂಡ್ ದ ಔಲ್ ಗ್ಯಾದರ್ಡ್ ದೇರ್. Everyone requested the owl to decide the dispute. Okay, the owl cleared its throat and asked both of them to present their arguments. ಸೊ ಮಾವಿನ ಮರ ಹಾಗೂ ಮಣ್ಣಿನ ನಡುವೆ ನಡೆಯುತ್ತಿದ್ದಂತಹ ವಾದವನ್ನು ಕೇಳಿಕೊಂಡು ಕ್ಯಾಟ್, ಮಂಕಿ, ಸ್ನೇಕ್ ಮತ್ತು ಔಲ್ ಏನು ಮಾಡ್ತಾರೆ, ಅವರಿರೋ ಸ್ಥಳಕ್ಕೆ ಬರ್ತಾರೆ. ಸೊ ಎಲ್ಲರೂ ಕೂಡ ಔಲಿಗೆ ಅವರ ಇಬ್ಬರ ನಡುವೆ ನಡೆಯುತ್ತಿದ್ದಂತಹ ವಿವಾದದ ಬಗ್ಗೆ ಡಿಸಿಷನನ್ನು ನೀಡಲಿಕ್ಕೆ ಹೇಳ್ತಾರೆ. ಔಲ್ ಅದಕ್ಕೆ ಒಪ್ಪಿಕೊಂಡು ತನ್ನ ಗಂಟ್ಲನ್ನು ಸರಿಪಡಿಸ್ಕೊಂಡು, ತನ್ನ ಧ್ವನಿಯನ್ನು ಸರಿಪಡಿಸ್ಕೊಂಡು ಏನು ಮಾಡುತ್ತೆ, ಇಬ್ಬರಿಗೂ ನಿಮ್ಮ ವಾದವನ್ನು ಮಂಡಿಸಿ ಅಂತ ಹೇಳತ್ತೆ. ಸೊ ನಾವು ನೆಕ್ಸ್ಟ್ ಲೆಟ್ ಅಸ್ ಸಿ. Soil, without me, where will be the mango? Without me, it cannot take birth. I give the mango its food and water, so I am ಗ್ರೇಟ್. ಸೊ ಮಣ್ಣು ತಾನು ಯಾಕೆ ಗ್ರೇಟ್ ಅನ್ನೋದನ್ನು ಹೇಳತ್ತೆ. ಸೊ ಮಣ್ಣು ಏನು ಮಾಡುತ್ತೆ, ಮರಕ್ಕೆ ಆಹಾರ ಮತ್ತು ನೀರನ್ನು ಕೊಡತ್ತೆ. ಓಕೆ, ಸಾಯಿಲ್ ಗಿವ್ಸ್ trees or plants food and water. Okay, without food and water plants cannot grow. Okay, and also they cannot give birth to young ones. Okay, they cannot take birth. Okay, ಮಣ್ಣೇನು ಕೊಡುತ್ತೆ, ಸಸ್ಯಗಳಿಗೆ ನೀರು ಮತ್ತು ಆಹಾರವನ್ನು ನೀಡುತ್ತೆ. ಓಕೆ, ಆ ನೀರು ಮತ್ತು ಆಹಾರವಿಲ್ಲದೆ ಏನು ಸಸ್ಯಗಳು ಬೆಳಿಲಿಕ್ಕೆ ಸಾಧ್ಯವಿಲ್ಲ, ಹೌದಾ? ಸೊ ಮಣ್ಣಿಲ್ಲದೆ ಏನು ಸಸ್ಯಗಳು ಮತ್ತೊಂದು ಏನು ಸಸ್ಯಗಳಿಗೆ ಏನು ಜೀವವನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ. ಓಕೆ, ದೇ ಕೆನಾಟ್ ಟೇಕ್ ಬರ್ತ್. ಮಣ್ಣಿಲ್ಲದೆ ಏನು ಸಸ್ಯಗಳು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳ. ಓಕೆ, ಮ್ಯಾಂಗೋ, I give sweet fruits to everyone. I give space to the birds to build their nests. Moreover, I am also a living being. ಸೊ ಮಾವಿನ ಮರ ಏನು ಹೇಳುತ್ತೆ, ನಾನು ಎಲ್ಲರಿಗೂ ಏನು ಸಿಹಿಯಾದ ಹಣ್ಣನ್ನು ನೀಡ್ತೇನೆ, ಹಾಗೆ ನಾನು ಪಕ್ಷಿಗಳಿಗೆ ಏನು ಗೂಡನ್ನು ಕಟ್ಟಲಿಕ್ಕೆ ಏನು ಜಾಗವನ್ನು ನೀಡ್ತೇನೆ. ಅದಕ್ಕಿಂತ ಹೆಚ್ಚಾಗಿ ನಾನು ಲಿವಿಂಗ್ ಬೀಯಿಂಗ್, ನಾನು ಒಂದು ಜೀವವಿರುವ ವಸ್ತು ಅಂತ ಹೇಳಿ ಯಾರು ಹೇಳ್ತದೆ, ಮ್ಯಾಂಗೋ ಹೇಳ್ತದೆ. ಸೊ ಔಲ್, ಓ ಮ್ಯಾಂಗೋ, ಹೌ ಡು ಯು ಸೇ ದ್ಯಾಟ್ ಯು ಆರ್ ಎ ಲಿವಿಂಗ್ ಬೀಯಿಂಗ್? ಸೊ ಔಲ್ ಮಾವಿನ ಮರಕ್ಕೆ ಕೇಳತ್ತೆ, ನೀನು ಹೇಗೆ ಹೇಳ್ತೀಯಾ ನೀನು ಜೀವ ಇರುವ ವಸ್ತು ಅಂತ ಕೇಳತ್ತೆ. ಸೊ ಮ್ಯಾಂಗೋ, ಲುಕ್
First of all, I give birth to the same kind of trees. Secondly, my seeds germinate into saplings and grow into plants, later into big trees like ಮೀ. ಸೊ ಮಾವಿನ ಮರ ಏನು ಹೇಳುತ್ತೆ ಅಂದರೆ, ನಾನು ಯಾಕೆ ಲಿವಿಂಗ್ ಬೀಯಿಂಗ್ ಅಂದರೆ, ನಾನು ಏನು ನನ್ನದೇ ರೀತಿಯಾದಂತಹ ಏನು ಸಸ್ಯಗಳಿಗೆ ಜೀವವನ್ನು ನೀಡ್ತೇನೆ. ಓಕೆ, ಐ ಗಿವ್ ಬರ್ತ್ ಟು ದ ಸೇಮ್ ಕೈಂಡ್ ಆಫ್ ಟ್ರೀಸ್. ಓಕೆ, ನೆಕ್ಸ್ಟ್ ಏನು, ಮೈ ಸೀಡ್ಸ್. ಓಕೆ, ಮಾವಿನ ಏನು ಹಣ್ಣಿನ ಬೀಜ ಏನಾಗುತ್ತೆ, ಜರ್ಮಿನೇಟ್ ಆಗಿ ಚಿಕ್ಕ ಸ್ಯಾಪ್ಲಿಂಗ್ಸ್ ಆಗತ್ತೆ. ಓಕೆ, ಚಿಕ್ಕ ಸಸಿ ಆಗತ್ತೆ. ಸಸಿ ಇದ್ದದೇನಾಗತ್ತೆ, ಪ್ಲಾಂಟ್ ಆಗಿ ಗ್ರೋ ಆಗುತ್ತೆ. ಪ್ಲಾಂಟ್ ಆಗಿದ್ದು ನೆಕ್ಸ್ಟ್ ಏನಾಗುತ್ತೆ, ಟ್ರೀ ಆಗಿ ಗ್ರೋ ಆಗುತ್ತೆ. ಓಕೆ, ಮ್ಯಾಂಗೋ ಟ್ರೀ, ವಾಟ್ ಇಟ್ ಇಸ್, ಇಟ್ ಗಿವ್ಸ್ ಫ್ರೂಟ್ಸ್. ಆ್ಯಂಡ್ ಫ್ರೂಟ್ಸಲ್ಲಿ ಏನಿರುತ್ತೆ, ಮಾವಿನ ಹಣ್ಣಲ್ಲಿ ಏನಿರುತ್ತೆ, ಬೀಜ ಇರುತ್ತೆ, ಹೌದಾ, ಸೀಡ್ ಇರುತ್ತೆ. ಆ ಸೀಡನ್ನು ನೀವು ನೆಟ್ಟಿದಾಗ ಏನಾಗುತ್ತೆ, ಆ ಸೀಡ್ ಜರ್ಮಿನೇಟ್ ಆಗಿ ಸಸಿ ಹುಟ್ಟತ್ತೆ, ಹೌದಾ ಮಕ್ಕಳ. ಸಸಿ ಹುಟ್ಟಿ ಆ ಸಸಿ ಏನಾಗುತ್ತೆ, ಸಣ್ಣ ಸಸ್ಯವಾಗುತ್ತೆ. ಸಸ್ಯ ಆದಮೇಲೆ ಅದು ಏನಾಗುತ್ತೆ, ಬಿಗ್ ಟ್ರೀ, ದೊಡ್ಡ ಮರವಾಗಿ ಏನಾಗುತ್ತೆ, ಮಾವು ಬೆಳೆಯತ್ತೆ. Owl, all right, the soil cannot do the things you do, but for your growth you need water and food. Where do you get them from? So owl ಮಾವಿನ ಮರಕ್ಕೆ ಏನು ಕೇಳುತ್ತೆ, ಸರಿ, ಮಣ್ಣಿಗೆ ನೀನು ಮಾಡುವಂತಹ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೌದಾ. ಸೊ ವಾಟ್ ಅ ಮ್ಯಾಂಗೋ ಟ್ರೀ, ಇಟ್ ಕ್ಯಾನ್ ಗಿವ್ ಬರ್ತ್ ಟು what the same kind of trees, and its seeds germinate into saplings and it can grow into a tree. But soil cannot grow. Soil, it cannot give birth to young one's children. Okay, soil cannot grow. Soil cannot what, give birth to young ones of their same ಕೈಂಡ್. ಓಕೆ, ತನ್ನದೇ ರೀತಿಯಾದಂತಹ ಜೀವಿಗೆ ಏನು ಮಣ್ಣು ಜೀವ ನೀಡೋದಿಲ್ಲ. ಓಕೆ, ನೆಕ್ಸ್ಟ್ owl, all right, the soil cannot do the things you do. ಸೊ ಮಾವಿನ ಮರ ಮಾಡುವಂತಹ ಏನು ಕೆಲಸಗಳನ್ನು ಮಣ್ಣಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಫಾರ್ ಯೋರ್ ಗ್ರೋತ್ ಯು ನೀಡ್ ವಾಟರ್ ಆ್ಯಂಡ್ ಫುಡ್. ವೇರ್ ಡು ಯು ಗೆಟ್ ದೆಮ್ ಫ್ರಮ್? ಹಾಗಾಗಿ ಅವಳು ಏನು ಕೇಳುತ್ತೆ, ನೀನು ಬೆಳಿಲಿಕ್ಕೆ ನಿನಗೆ ನೀರು ಮತ್ತು ಆಹಾರ ಬೇಕು. ಹಾಗಿದ್ರೆ ಆ ನೀರು ಮತ್ತು ಆಹಾರ ನಿನಗೆ ಎಲ್ಲಿಂದ ಸಿಗತ್ತೆ? ಸೊ ಮ್ಯಾಂಗೋ, ಐ ಗೆಟ್ ದೆಮ್ ಫ್ರಮ್ ದ ಸಾಯಿಲ್. ಮ್ಯಾಂಗೋ ಟ್ರೀ ಏನು ಹೇಳುತ್ತೆ, ನನಗೆ ಮಣ್ಣಿನಿಂದ ಏನು ಫುಡ್ ಮತ್ತು ವಾಟರ್ ಸಿಗತ್ತೆ. ಔಲ್, ಸಿ ಯು ನೀಡ್ ದ ಸಾಯಿಲ್ ಫಾರ್ ಯೋರ್ ಗ್ರೋತ್. ಸೊ ಅವಳೇನು ಹೇಳುತ್ತೆ, ನೋಡು, ನೀನು ಬೆಳಿಲಿಕ್ಕೆ ನಿನಗೆ ಮಣ್ಣಿನ ಅವಶ್ಯಕತೆ ತುಂಬ ಇದೆ. ಮ್ಯಾಂಗೋ, ಬಟ್ ಐ ಗೆಟ್ ಫುಡ್ ಫ್ರಮ್ ದ ಲೀವ್ಸ್ ಶೆಡ್ ಬೈ ಮೀ. ಸೊ ಮತ್ತೆ ಮ್ಯಾಂಗೋ ತನ್ನ ಏನಂತ ವಾದ ಮಾಡುತ್ತೆ, ನನಗೆ ಹೇಗೆ ಆಹಾರ ಸಿಗುತ್ತೆ, ನಾನು ಏನು ಶೆಡ್ ಮಾಡುವಂತಹ ಲೀವ್ಸ್, ನಾನು ಏನು ಉದುರಿಸುವಂತಹ ಎಲೆಗಳಿಂದಲೇ ಏನಾಗುತ್ತೆ ನನಗೆ ಆಹಾರ ದೊರಕುತ್ತದೆ ಅಂತ ಹೇಳುತ್ತೆ. ಸಾಯಿಲ್, ಬಟ್ ಇಟ್ ಕಮ್ಸ್ ಥ್ರೂ ಮೀ ಓನ್ಲಿ. ಸೊ ಮಣ್ಣೇನು ಹೇಳುತ್ತೆ, ಹಾಂ ಹೌದು, ನೀನು ಎಲೆಗಳು ಉದುರಿಸುವುದರಿಂದನೇ ಏನಾಗುತ್ತೆ, ಎಲೆಗಳು ಉದುರಿಸೋದ್ರಿಂದ ಗೊಬ್ಬರ ಆಗುತ್ತೆ. ಆ ಗೊಬ್ಬರ ಎಲ್ಲಿಗತ್ತೆ, ಗೊಬ್ಬರ ಮಣ್ಣಿನೊಳಗೆ ಸೇರಿಕೊಂಡು ಏನು ಬೇರಿನ ಮುಖಾಂತರ ಏನು ಸಸ್ಯಗಳಿಗೆ ಏನೋ ಹೋಗುತ್ತೆ ಮಕ್ಕಳ, ಹೌದಾ. ಆಹಾರ ಮತ್ತು ನೀರು, ಓಕೆ, ಬೇರಿನ ಮುಖಾಂತರ ಏನು ಸಸ್ಯಗಳ ಬೇರೆ ಬೇರೆ ಭಾಗಕ್ಕೆ ಏನು ಹರಡುತ್ತೆ. ಸೊ ಬಟ್ ಇಟ್ ಕಮ್ಸ್ ಥ್ರೂ ಮೀ ಓನ್ಲಿ. ಅವಳು, ಸೊ ವಿ ನೀಡ್ ಬೋತ್ ಆಫ್ ಯು ಹಿಯರ್, ನೋ ಒನ್ ಈಸ್ ಮೋರ್ ಆರ್ ಲೆಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಅವಳು ಏನು ಜಡ್ಜ್ಮೆಂಟ್ ಕೊಡುತ್ತೆ, ಸೊ ವಿ ನೀಡ್ ಬೋತ್ ಸಾಯಿಲ್ ಆ್ಯಂಡ್ ಮ್ಯಾಂಗೋ. ಹಾಗಾಗಿ ಇಲ್ಲಿ ಯಾರೂ ಹೆಚ್ಚು ಅಲ್ಲ, ಯಾರೂ ಕಡಿಮೆನೂ ಅಲ್ಲ, ಇಬ್ಬರು ಏನು ಸೇಮ್ ಅಂತ
ಕೇಳತ್ತೆ. ಸ್ಕ್ವಿರಲ್, ಡಿಯರ್ ಔಲ್, ಮ್ಯಾಂಗೋ ಸೆಡ್ ದ್ಯಾಟ್ ಇಟ್ ಈಸ್ ಅ ಲಿವಿಂಗ್ ಬೀಯಿಂಗ್, ವಾಟ್ ಅಬೌಟ್ ದ ಸಾಯಿಲ್ ದೆನ್? ಸೊ ನಂತರ ಸ್ಕ್ವಿರಲ್ ಕೇಳತ್ತೆ, ಏನು ಕೇಳತ್ತೆ? ಮ್ಯಾಂಗೋ ಏನು ಹೇಳತ್ತೆ? ತಾನು ಲಿವಿಂಗ್ ಬೀಯಿಂಗ್ ಅಂತ ಹೇಳತ್ತೆ. ಹಾಗಿದ್ರೆ ಸಾಯಿಲ್ ಏನು ಅಂತ ಕೇಳತ್ತೆ. ಔಲ್, ಸಾಯಿಲ್ ಡಸಂಟ್ ಗ್ರೋ, ಇಟ್ ಡಸಂಟ್ ನೀಡ್ ಫುಡ್, ಸೊ ಇಟ್ ಈಸ್ ಎ ನಾನ್ ಲಿವಿಂಗ್ ಥಿಂಗ್. ಸೊ ವಾಟ್ ಸಾಯಿಲಿಗೆ, ಮಣ್ಣಿಗೆ ಏನು? ಮಣ್ಣು ಬೆಳೆಯೋದಿಲ್ಲ, ಹಾಗೂ ಮಣ್ಣಿಗೆ ಆಹಾರದ ಅವಶ್ಯಕತೆ ಇಲ್ಲ. ಹಾಗಾಗಿ ಏನು? ಸಾಯಿಲ್ ಇಟ್ ಈಸ್ ಎ ನಾನ್ ಲಿವಿಂಗ್ ಥಿಂಗ್. Monkey, why did you say that both are equal and we need both of them? ಸೊ ಹಾಗಿದ್ರೆ ಮಾವಿನ ಮರ ಏನು? ಲಿವಿಂಗ್ ಥಿಂಗ್. ನೆಕ್ಸ್ಟ್ ಮಣ್ಣು ನಾನ್ ಲಿವಿಂಗ್ ಥಿಂಗ್. ಹಾಗಿದ್ರೆ ನೀನು ಯಾಕೆ ಹೇಳಿದೆ ಬೋತ್, ಮಾವಿನ ಮರ ಹಾಗೂ ಮಣ್ಣು ಇಬ್ಬರು ಸಮಾನರು, ಹಾಗೂ ನಮಗೆ ಮಾವಿನ ಮರವೂ ಬೇಕು ಮಣ್ಣು ಬೇಕು ಅಂತ ಹೇಳಿ ನೀನು ಯಾಕೆ ಹೇಳಿದೆ ಹೇಳಿ ಮಂಗ ಪ್ರಶ್ನೆ ಮಾಡತ್ತೆ. So, owl, look around dear monkey, there is soil, water and air. They are non-living things. But you think a while, can we live without air, water and soil? ಸೊ ಆಗ ಅವಳೇನು ಹೇಳುತ್ತೆ ಮಂಕಿಗೆ, ಲುಕ್ ಅರೌಂಡ್, ನಿನ್ನ ಸುತ್ತಮುತ್ತಲೂ ನೋಡು. ನಿನ್ನ ಸುತ್ತಮುತ್ತಲೂ ಏನಿದೆ? ಮಣ್ಣಿದೆ, ನೀರಿದೆ ಹಾಗೂ ಗಾಳಿ ಇದೆ. ಸೊ ಈ ಮಣ್ಣು, ನೀರು ಮತ್ತು ಗಾಳಿ ಅದೇನು? ನಾನ್ ಲಿವಿಂಗ್ ಥಿಂಗ್. ಓಕೆ, ಜೀವ ಇರೋದು, ನಿರ್ಜೀವ ವಸ್ತುಗಳು. ಓಕೆ, ನಿರ್ಜೀವ ವಸ್ತುಗಳು. ಸೊ ಆದರೆ ನೀನು ವಿಚಾರ ಮಾಡು, ಅವು ನಿರ್ಜೀವ ವಸ್ತುಗಳಾದರೂ ನಮಗೆ ಮಣ್ಣು, ನೀರು ಹಾಗೂ ಗಾಳಿ ಇಲ್ಲದೆ ನಮಗೇನು ಮಾಡಲಿಕ್ಕಾಗಲ್ಲ, ನಮಗೆ ಜೀವಿಸಲಿಕ್ಕೆ ಆಗಲ್ಲ. ಓಕೆ, ಆಲ್, ನೋ, ನೆವರ್. ಸೊ ಏನು? ನಮಗೆ ಮಣ್ಣು, ನೀರು ಹಾಗೂ ಗಾಳಿ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ, ನಮಗೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಆಲ್ ಆಫ್ ದೆಮ್ praised the owl and went away happily. ಸೊ ಎಲ್ಲರೂ ಏನು ಮಾಡ್ತಾರೆ? ಔಲಿಗೆ ಹೊಗಳಿಬಿಟ್ಟು ಏನು ಮಾಡ್ತಾರೆ? ವೆಂಟ್ ಅವೇ ಹ್ಯಾಪಿಲಿ. ಸೊ ಅವರು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾರೆ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್ ಚಿಲ್ಡ್ರನ್. ಸೊ ಲೆಟ್ಸ್ ಸ್ಟಡಿ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.